ತೇರ್ದಾಳ ಮತಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೆ ಮತ್ತು ನೀರಿನ ಬಳಕೆ ಮಾಡಿಕೊಳ್ಳುವಂಥ ಫಲಾನುಭವಿಗಳಿಗೆ ಮಾಡಿಕೊಳ್ಳುವಂಥ ಕಳಕಳಿಯ ವಿನಂತಿ ಏನಂದರೆ, ಇವತ್ತು ರಾತ್ರಿ ಹಿಡಿದ ಘಟಪ್ರಭಾ ಎಡದಂಡೆ ಕಾಲುವೆಗೆ 11 ದಿವಸಗಳವರೆಗೆ ಫುಲ್ ಪ್ಲೇಜ್ ನೀರು ಹರಿಬಿಡಲಾಗುವುದು. ಎಲ್ಲ ರೈತರು ಅದರ ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ಕೆರೆ ಬಾಂಧಾರಗಳಿದ್ರೆ ತುಂಬಿಕೊಂಡು 11 ದಿವಸದೊಳಗೆ ಆ ಸಂಪೂರ್ಣ ನೀರನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಎಲ್ಲ ರೈತ ಬಾಂಧವರಿಗೆ ಮಾಡ್ತಾರೆ. ಧನ್ಯವಾದ. ಇತ್ತೀನ ದಿನಗಳಲ್ಲಿ ಸುಮಾರು ಒಂದು 15 ದಿವಸದಲ್ಲಿ ಪದೇ ದಿನ ಏನು ಬಿಸಿಲನ್ನು ಹೀಟ್ ವೇವ್ಸನ್ನು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದಕ್ಕಾಗಿ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಇವು ನಮ್ಮದು ಏನು ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಸ್ವಲ್ಪ ಹೆಚ್ಚಿನ ಬಿಸಿಲಾಗುತ್ತೆ. ವಿಶೇಷವಾಗಿ ಈ ವರ್ಷ ಸ್ವಲ್ಪ ಜಾಸ್ತಿನೇ ಬಿಸಿಲಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರೇ ನಾನು ಮನವಿ ಮಾಡ್ಕೋತಾ ಇದ್ದೇನೆ ತಮ್ಮ ಮಾಧ್ಯಮ ಮುಖಾಂತರ, ಎಲ್ಲರೂ ಬೆಳಗ್ಗೆ 11 ಗಂಟೆ ಒಳಗಾಗಿ ಏನಾರು ಔಟ್ಡೋರ್ ಅಂದರೆ ಹೊರಗಡೆ ಮನೆ ಹೊರಗಡೆ ಅಥವಾ ಹೊಲದಲ್ಲಿ ಏನಾರು ಕೆಲಸ ಮಾಡೋದಿತ್ತು ಅಂದರೆ 11 ಗಂಟೆ ಒಳಗಡೆ ಮುಗಿಸ್ಬೇಕು. ಮತ್ತು ಸಾಯಂಕಾಲ 4 ಅಥವಾ 4:15 ಆದಮೇಲೆ ಮನೆ ಹೊರಗಡೆ ಬಂದು ಕೆಲಸ ಮಾಡಬೇಕು ಅಂತ ನಾನು ವಿಶೇಷವಾಗಿ ಮನವಿ ಮಾಡ್ಕೋತೀನಿ. ಈ ವಿಪರೀತ ಬುದ್ಧ ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ 3 ಗಂಟೆ ಒಳಗೇನು ಜಾಸ್ತಿ ಬಿಸಿಲಿರುತ್ತೆ. ಆ ಬಿಸಿಲು ಟೈಮಲ್ಲಿ ಸ್ವಲ್ಪ ನೆರಳಲ್ಲಿ ಇರೋದು, ಮನೆ ಒಳಗಡೆ ಇರೋದು ಉತ್ತಮ ಅಂತ ನಾನು ಎಲ್ಲರಿಗೆ ಮನವಿ ಮಾಡ್ಕೋತೀನಿ. ವಿಶೇಷವಾಗಿ ವೃದ್ಧರು ಮತ್ತು ಮಕ್ಕಳು ಮತ್ತು ದೀರ್ಘ ಕಾಯಿಲೆಯಿಂದ ಯಾರು ನರಳ್ತಾರೆ ಅವರು ಸ್ವಲ್ಪ ವಿಶೇಷ ಕಾಳಜಿ ವಹಿಸಬೇಕು. ಅವ್ರ ಕಡೆಯವರು ಅವ್ರ ಮನೆಯವರು ಕಾಳಜಿ ವಹಿಸಬೇಕು. ಅಂಥ ಪರಿತವಾಗಿ ಏನಾರ ಸಮಸ್ಯೆ ಇತ್ತಂದರೆ ನಮ್ಮ ಸಮೀಪದ ಆರೋಗ್ಯ ಕೇಂದ್ರ ಆಗಲಿ, ಆಶಾ ಕಾರ್ಯಕರ್ತರ ಮುಖಾಂತರ ನೀವು ಮಾಹಿತಿ ತೊಗೊಂಡ್ಬಿಟ್ಟು ನಾವು ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶೇಷವಾಗಿ ಪ್ರತ್ಯೇಕನ ಬೆಡ್ಡನ್ನ ವ್ಯವಸ್ಥೆ, ಹಾಸಿಗೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಮತ್ತು ಆಶಾ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ORS ಪ್ಯಾಕೆಟನ್ನು ಇಟ್ಕೊಂಡಿದ್ದೀವಿ. ORS ಕಾರ್ನರ್ ಅಂತ ಮಾಡಿದ್ದೀವಿ. ಸೊ ವಿಶೇಷವಾಗಿ ಸಾರ್ವಜನಿಕರನ್ನು ಕಾಳಜಿ ವಹಿಸಬೇಕಂದ್ರೆ ಈ ಹೀಟ್ ವೇವ್ಸಿಂದ ಪರಿಣಾಮಗಳು ಏನಾಗ್ತವೆ ಅಂದರೆ ಬೆವರು ಜಾಸ್ತಿ ಬೀಳುತ್ತೆ. ಆ ಬೆವರ ಜೊತೆ ಮೈಲಿ ಇರೋದು ಸಾಲ್ಟ್ ಏನು ಸೋಡಿಯಂ ಆಗಲಿ, ಪೊಟ್ಯಾಷಿಯಮ್ ಆಗಲಿ ಇವೆಲ್ಲ ನೀರಿನ ಅಂಶ ಜೊತೆನೇ ಅದನ್ನು ಮೈದಿಂದ ಹೋಗ್ಬಿಡುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಕ್ರ್ಯಾಂಪ್ಸ್ ಅಂದರೆ ನೋವು ಬರುತ್ತೆ. ಮೊದಲು ಎಸ್ಪೆಷಲಿ ಮೊದಲು ಕಾಲ ಏನು ಇದು ಇರ್ತವೆ ಅಲ್ಲಿ ವಿಶೇಷವಾಗಿ ಸ್ವಲ್ಪ ನೋವು ಬರುತ್ತೆ, ಎಳ್ದಂಗೆ ಆಗುತ್ತೆ, ನಸಗಳು ಎಳ್ದಂಗೆ ಆಗುತ್ತೆ. ಸೊ ಅಂಥವು ಏನಾರ ಬಂದಾಗ ತಕ್ಷಣವೇ ನೀರು ಜಾಸ್ತಿ ಕುಡಿಬೇಕು. ಯಾವುದು ಹಣ್ಣಿನ ರಸ ಆಗಲಿ ಮತ್ತು ಮಾಮೂಲಿ ನೀರಾಗಲಿ. ORS ಪ್ಯಾಕೆಟ್ ಸಿಗಲಿಲ್ಲದ್ರೂ ಕೂಡ